ಕುತೂಹಲ ಮೂಡಿಸಿದ ಶಾಸಕ ಸಿಪಿ ಯೋಗೇಶ್ವರ್ ನಡೆ ರಮೇಶ್ ಜಾರಕಿಹೊಳಿ ಅವರನ್ನ ಭೇಟಿಯಾಗಿದ್ದಾರೆ ಯೋಗೇಶ್ವರ್. ರಮೇಶ್ ಜಾರಕಿಹೊಳಿ ಹಾಗೆ ಸಿಪಿ ಯೋಗೇಶ್ವರ್ ಗುಪ್ತವಾಗಿ ಭೇಟಿಯಾಗಿದ್ದಾರೆ. 3 ದಿನದ ಹಿಂದೆ ವಿದೇಶ ಪ್ರವಾಸಕ್ಕೆ ತೆರಳಿದ್ದಾಗ ಇಬ್ಬರೂ ಕೂಡ ಭೇಟಿಯಾಗಿದ್ದಾರೆ. ಜರ್ಮನಿ ಪ್ರವಾಸಕ್ಕೆ ತೆರಳಿದ್ದ ಯೋಗೇಶ್ವರ್ ಹಾಗೆ ಪತ್ನಿ ಶೀಲಾ ಇಬ್ರು ಕೂಡ ಜರ್ಮನಿ ಪ್ರವಾಸಕ್ಕೆ ಹೋಗಿರ್ತಾರೆ. ಇದೇ ವೇಳೆ ಜರ್ಮನಿಯಲ್ಲಿ ಕಾಣಿಸಿಕೊಂಡಿದ್ದಂತಹ ರಮೇಶ್ ಜಾರಕಿಹೊಳಿ ಜರ್ಮನಿಯ ಮುನಿಚ್ನಲ್ಲಿ ಯೋಗೇಶ್ವರ್ ಹಾಗೆ ರಮೇಶ್ ಇಬ್ರು ಕೂಡ ಭೇಟಿಯಾಗಿದ್ದಾರೆ. ಬಿಜೆಪಿ ರೆಬೆಲ್ ಬಣದ ನಾಯಕ ರಮೇಶ್ ಜಾರಕಿಹೊಳಿ ಹಾಗೆ ಸಿಪಿ ಯೋಗೇಶ್ವರ್ ಗುಪ್ತವಾಗಿ ಚರ್ಚೆ ಕೂಡ ನಡೆಸಿದ್ದಾರೆ. ಇಲ್ಲಿ ಗಮನಿಸ್ತಾ ಇದೀವಲ್ಲ, ಇದು ಜರ್ಮನಿಯಲ್ಲಿ ತೆಗೆದುಕೊಂಡಿರುವಂತಹ ಫೋಟೋ. ಇನ್ನು ಸಿಪಿ ಯೋಗೇಶ್ವರ್ ಬಿಜೆಪಿಯಲ್ಲಿ ಇದ್ದಂಥ ಸಂದರ್ಭದಲ್ಲೂ ಕೂಡ ರೆಬೆಲ್ ಶಾಸಕರ ಜೊತೆ ಅವರು ಕೂಡ ಗುರುತಿಸಿಕೊಂಡಿದ್ರು. ಇದಾದ ನಂತರ ಸಾಕಷ್ಟು ಗ್ಯಾಪ್ ಆಗಿತ್ತು. ಈಗ ಮತ್ತೆ ರಮೇಶ್ ಜಾರಕಿಹೊಳಿ ಅವರ ಜೊತೆ ಕಾಣಿಸ್ಕೊಂಡಿರುವಂಥದ್ದು. ಅದರಲ್ಲೂ ಕೂಡ ವಿದೇಶಕ್ಕೆ ಹೋಗಿ ಇಬ್ರು ಒಟ್ಟಿಗೆ ಹೋಗಿ, ಅಂದ್ರೆ ಇಬ್ರು ಬೇರೆ ಬೇರೆ ಹೋಗಿದ್ದಾರೆ. ಅಲ್ಲಿ ಜರ್ಮನಿಯಲ್ಲಿ ಇಬ್ರು ಕೂಡ ಭೇಟಿಯಾಗಿರುವಂಥದ್ದು ತೀವ್ರ ಕುತೂಹಲವನ್ನ ಮೂಡಿಸಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡುತ್ತಾರೆ ನಮ್ಮ ಪ್ರತಿನಿಧಿ ಪ್ರಶಾಂತ. ಗಮನಿಸ್ತಾ ಇದ್ದೀವಿ, ಜರ್ಮನಿಯಲ್ಲಿ ಇಬ್ರು ಕೂಡ ಭೇಟಿಯಾಗಿರುವಂಥದ್ದು ರೆಬೆಲ್ ಶಾಸಕರು ಸಾಕಷ್ಟು ಕುತೂಹಲವನ್ನ ಮೂಡಿಸ್ತಾ ಇದೆ. ಏನು ಇದು, ಯಾವಾಗ ಭೇಟಿಯಾಗಿರುವಂಥದ್ದು, ಏನ್ ವಿಚಾರ, ಯಾವಾಗ ಇಬ್ರು ಒಟ್ಟಿಗೆ ಹೋಗಿದ್ದ, ಹೇಗೆ ಅಂತ? ಹೇಮಂತ್, ಚನ್ನಪಟ್ಟಣದ ಕಾಂಗ್ರೆಸ್ ಶಾಸಕ ಸಿಪಿ ಯೋಗೇಶ್ವರ್ ಅವರ ನಡೆ ಸಾಕಷ್ಟು ಕುತೂಹಲಕ್ಕೂ ಕೂಡ ಕಾರಣ ಆಗಿರುವಂತದ್ದು. ಅದಕ್ಕೆ ಪ್ರಮುಖವಾದಂತಹ ಕಾರಣ, ಇವತ್ತು ಜರ್ಮನಿಯ ಮುನಿಚ್ನಲ್ಲಿ ಸಿಪಿ ಯೋಗೇಶ್ವರ್ ಮತ್ತೆ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಅವರು ಭೇಟಿಯಾಗಿ ಕೆಲ ಸಮಯಗಳ ಕಾಲ ಸಾಕಷ್ಟು ಮಾತುಕತೆಗಳನ್ನು ಕೂಡ ನಡೆಸಿರುವಂತದ್ದು. ಬಹಳ ಪ್ರಮುಖವಾಗಿ ಹಿಂದೆ ಶಾಸಕ ಸಿಪಿ ಯೋಗೇಶ್ವರ್ ಬಿಜೆಪಿಯಲ್ಲಿ ಇದ್ದಂತಹ ಸಂದರ್ಭದಲ್ಲಿ ರೆಬಲ್ ಶಾಸಕರ ಗುಂಪಲ್ಲಿ ಗುರುತಿಸಿಕೊಂಡಿದ್ರು. ಅದರಲ್ಲೂ ಜೊತೆಗೆ ರಮೇಶ್ ಜಾರಕಿಹೊಳಿ ಅವರ ಜೊತೆ ಸಾಕಷ್ಟು ನಿಕಟ ಸಂಬಂಧವನ್ನು ಕೂಡ ಹೊಂದಿದ್ರು. ಅವ್ರ ಜೊತೆ ಸಾಕಷ್ಟು ಒಳ್ಳೆಯ ಸಂಬಂಧ ಇತ್ತು. ಸಾಕಷ್ಟು ಸಭೆಗಳನ್ನು ಕೂಡ ಮಾಡ್ತಾ ಇದ್ರು. ಆ ನಂತರದಲ್ಲಿ ಟಿಕೆಟ್ ಸಿಗದಿರಂತ ಹಿನ್ನೆಲೆಯಲ್ಲಿ ಕೆಲ ತಿಂಗಳ ಹಿಂದೆ ಚನ್ನಪಟ್ಟಣದ ವಿಧಾನಸಭಾ ಉಪಚುನಾವಣೆ ಏನ್ ನಡೀತು, ಆ ಸಂದರ್ಭದಲ್ಲಿ ಬಿಜೆಪಿಯನ್ನ ತೊರೆದು ಕಾಂಗ್ರೆಸ್ ಇಂದ ಟಿಕೆಟ್ ಅನ್ನ ಪಡೆದು ನಿಖಿಲ್ ಕುಮಾರಸ್ವಾಮಿ ವಿರುದ್ಧ ಗೆಲುವನ್ನು ಕೂಡ ಸಾಧಿಸಿ ಆ ನಂತರದಲ್ಲಿ ಅವರು ಅವ್ರ ಕ್ಷೇತ್ರಕ್ಕೆ ಮಾತ್ರ ಸೀಮಿತವಾಗಿದ್ದು ಯಾವುದೇ ರೀತಿಯ ಟೀಕೆ ಟಿಪ್ಪಣಿಗಳಿಗಾಗ್ಲಿ ವಿರೋಧ ಪಕ್ಷದ ವಿರುದ್ಧವಾಗಿ ಯಾವೊಂದು ಮಾತುಗಳನ್ನ ಆಡ್ತಾ ಇರಲಿಲ್ಲ. 3 ದಿನಗಳ ಹಿಂದೆ ಅವರ ಪತ್ನಿ ಶೀಲಾ ಯೋಗೇಶ್ ಅವರ ಜೊತೆ ಜರ್ಮನಿಗೆ ಕೂಡ ತೆರಳಿರುವಂತದ್ದು. ಇವತ್ತು ಅವರಿಬ್ರು ಕೂಡ ಸಂದರ್ಭದಲ್ಲಿ ರಮೇಶ್ ಜಾರಕಿಹೊಳಿ ಅವರನ್ನು ಕೂಡ ಭೇಟಿಯಾಗಿದ್ದಾರೆ. ಫೋಟೋಗೂ ಕೂಡ ಪೋಸ್ ಕೊಟ್ಟಿರುವಂತದ್ದು, ಅದು ಕೂಡ ನಮಗೆ ಟಿವಿ ನೈನ್ಗೆ ಲಭ್ಯವಾಗಿದೆ. ಈ ಒಂದು ಭೇಟಿ ಸಾಕಷ್ಟು ಕುತೂಹಲಕ್ಕೂ ಕೂಡ ಕಾರಣ ಆಗಿರುವಂತದ್ದು. ಯೋಗೇಶ್ ಅವರ ನಡೆ ಏನು ಅನ್ನುವಂಥದ್ದು ಯಾವುದಕ್ಕೂ ಕೂಡ ಹೇಳೋದಿಕ್ಕಾಗಲ್ಲ. ಒಂದು ಪಕ್ಷದಲ್ಲಿ ಬಿಜೆಪಿಯಲ್ಲಿ ಇರ್ತಾರೆ, ಆ ನಂತರದಲ್ಲಿ ಕಾಂಗ್ರೆಸ್ ಅಲ್ಲಿ ಕೂಡ ಇರ್ತಾರೆ. ಇದೀಗ ಸದ್ಯ ಕಾಂಗ್ರೆಸ್ನ ಶಾಸಕ ಆಗಿರುವಂತದ್ದು. ಇಂತಹ ಸಂದರ್ಭದಲ್ಲಿ ರೆಬಲ್ ಬಣದ ನಾಯಕ ಅಂತಾನೆ ಗುರುತಿಸಿಕೊಂಡಿರುವಂತ ರಮೇಶ್ ಜಾರಕಿಹೊಳಿ ಅವರನ್ನ ಭೇಟಿಯಾಗಿರೋ, ಅದರಲ್ಲೂ ಕೂಡ ವಿದೇಶದಲ್ಲಿ ಭೇಟಿಯಾಗಿ ಸಾಕಷ್ಟು ಮಾತುಕತೆ ನಡೆಸಿರುವಂತದ್ದು ಸಾಕಷ್ಟು ಕುತೂಹಲಕ್ಕೂ ಕೂಡ ಕಾರಣ ಆಗಿರುವಂತದ್ದು. ಶಮಂತ್, ಧನ್ಯವಾದ ಪ್ರಶಾಂತ್, ನಿಮ್ಮೆಲ್ಲ ಮಾಹಿತಿಗಾಗಿ.